ವೀಕ್ಷಕರೇ, ಈ ವಿಡಿಯೋದಲ್ಲಿ ಸಿಂಗಲ್ ಮೋಟರ್ ಹಾಗೂ ಸಿಂಗಲ್ ಬ್ಯಾಟರಿ ಹೊಂದಿರುವ ಸ್ಪ್ರೇಯರ್ ವೈರಿಂಗನ್ನು ನೋಡೋಣ. ವೈರಿಂಗ್ ಯಾವ ರೀತಿ ಮಾಡೋದು ಎಂಬುದರ ಬಗ್ಗೆ ನೋಡೋಣ. ಯಾವ್ಯಾವ ಕನೆಕ್ಷನ್ ಕೊಡಬೇಕು, ಯಾವ ರೀತಿ ಕನೆಕ್ಷನ್ ಕೊಡಬೇಕು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೆ ಈಗ ಸ್ಪ್ರೇಯರ್ ಸ್ಕ್ರೂ ಬಿಚ್ತಾ ಇದ್ದೀನಿ. ಟೋಟಲ್ ಇರುತ್ತೆ 5-6 ಸ್ಕ್ರೂ ಇರ್ತದೆ. ಎಲ್ಲನೂ ಬಿಚ್ಚಬೇಕು. ಬಿಚ್ಚ ಮೇಲೆ ಈಗ ಆಲ್ರೆಡಿ ಮಾಡಿರೋ ವೈರಿಂಗನ್ನು ಎಲ್ಲ ಕನೆಕ್ಷನನ್ನು ತೆಗಿತಾ ಇದ್ದೀನಿ. ಹೊಸ್ದಾಗಿ ಯಾವ ರೀತಿ ಮಾಡೋದು ಅಂತ ತೋರ್ಸೋಕ್ಕೆ ನಿಮಗೆ. ನೋಡಿ, ಅದಕ್ಕಿಂತ ಮುಂಚೆ ಸೀಟ್ತಾ ಇದ್ದೀನಿ ಕ್ಲೀನಾಗಿರಲಿ ಅಂತ. ಡಸ್ಟೆಲ್ಲ ಕೂತಿರುತ್ತಲ್ಲ, ಅದು ಆ ಉದ್ದೇಶದಿಂದ ಅವರು ಹ್ಯಾಂಡ್ಲು ಬಿಚ್ಚಾಕ್ತೀನಿ. ಹ್ಯಾಂಡ್ಲು ಅವಶ್ಯಕತೆ ಇಲ್ಲದೇ ಇರೋದ್ರಿಂದ ನೋಡ ಸ್ಪ್ರೇಯರು ಮಡಿಕೊಳ್ಳೋಕ್ಕಾಗ್ತಿಲ್ಲ, ಅದಕ್ಕೆ ಹ್ಯಾಂಡ್ಲು ಬಿಚ್ಚಿ ರಿಮೂವ್ ಮಾಡಿದ್ದೀನಿ. ನೋಡಿ, ಈಗ ಸಪ್ರೇಟಾಗಿ ಬ್ಯಾಟ್ರಿದು, ಮೋಟ್ರದು ಹಾಗೂ ರೆಗ್ಯುಲೇಟ್ರು, ಸಾಕೆಟು, ಸ್ವಿಚ್ದು ಹಾಗೂ ಮೀಟ್ರದ್ದೆಲ್ಲ ಸಪ್ರೇಟ್ ವೈರ್ ಮಾಡ್ತಾಯಿದ್ದೀನಿ. ಈಗ ನೋಡಿ, ಈಗ ಮೋಟ್ರದು ರೆಡ್ ಕಲರ್ದು ಪಾಸಿಟಿವ್ ವೈರು, ಯೆಲ್ಲೋ ಕಲರ್ದು ನೆಗೆಟಿವ್ ವೈರು, ಇದು ಮೋಟ್ರದಾಯಿತು. ಈಗ ನಂತರ ಬ್ಯಾಟ್ರಿದು ರೆಡ್ ಕಲರು ಪಾಸಿಟಿವ್, ಬ್ಲ್ಯಾಕ್ ಕಲರ್ ನೆಗೆಟಿವ್, ಬ್ಯಾಟ್ರಿದಾಯ್ತು ಇದು. ಇನ್ನು ಮೀಟರ್ದು ರೆಡ್ ಕಲರ್ ಪಾಸಿಟಿವ್, ಬ್ಲೂ ಕಲರು ನೆಗೆಟಿವ್. ಇನ್ನು ಅದು ನೋಡಿ, ರೆಗ್ಯುಲೇಟ್ರದ್ದು 3 ವೈರ್ ಇರ್ತವೆ. ರೆಗ್ಯುಲೇಟ್ರಿಗೆ ಒಂದು ಪಾಸಿಟಿವ್, ಒಂದು ನೆಗೆಟಿವ್, ಒಂದು ಎಕ್ಸ್ಟ್ರಾ ವೈರ್ ಕೊಟ್ಟಿರ್ತಾನೆ. ರೆಡ್ ಕಲರ್ ಪಾಸಿಟಿವ್, ಬ್ಲ್ಯಾಕ್ ಕಲರ್ ನೆಗೆಟಿವ್, ಬ್ಲೂ ಕಲರ್ ಎಕ್ಸ್ಟ್ರಾ ವೈರು. ಇನ್ನೊಂದು ಸಾಕೆಟ್, ಅದು ರೆಡ್ ಕಲರ್ ಪಾಸಿಟಿವ್, ಯೆಲ್ಲೋ ಕಲರ್ ನೆಗೆಟಿವ್. ಸ್ವಿಚ್ಗೆ ಪಾಸಿಟಿವ್ ನೆಗೆಟಿವ್ ಅಂತ ಬರೋಲ್ಲ, ಅದು ನೆಗೆಟಿವ್ ವೈರ್ ಕನೆಕ್ಷನ್ ಕೊಡ್ತೀವಿ ಥ್ರೂ. ಈಗ ನೋಡಿ ಯಾವ ರೀತಿ ಕನೆಕ್ಷನ್ ಕೊಡೋದಂತ ನೋಡ್ತೀನಿ. ನೋಡಿ, ಎಲ್ಲದ್ರದ್ದು ಪಾಸಿಟಿವ್ ಕನೆಕ್ಟ್ ಮಾಡಬೇಕು. ಅಂದರೆ ಎಲ್ಲ ಪಾರ್ಟ್ಸಲ್ಲೂ ಒಂದೊಂದು ವೈರ್ನ ಕನೆಕ್ಟ್ ಮಾಡಬೇಕಾಗತ್ತೆ, ರೆಡ್ ಕಲರ್ ಇರೋದನ್ನೇ. ಎಕ್ಸೆಪ್ಟು ಸ್ವಿಚ್ಚು ಯೆಲ್ಲೋ ಕಲರ್ ಬಂದಿದ್ದಿಲ್ಲ, ಸ್ವಿಚ್ಚು ವೈರ್ ಅದು ಬಿಟ್ಟು. ನೋಡಿ, ಈಗ ಬ್ಯಾಟ್ರಿದು ಮೋಟ್ರದ್ದು ಜಾಯಿಂಟ್ ಮಾಡಿದ್ವಿ. ಈಗ ಮೀಟ್ರದ್ದು ಪಾಸಿಟಿವ್ ವೈರ್ನ ಜಾಯಿಂಟ್ ಮಾಡ್ತಾಯಿದ್ದೀವಿ. ರೆಡ್ ಕಲರ್ ವೈರು ಬ್ಯಾಟ್ರಿದು, ಮೋಟ್ರದ್ದು ಹಾಗೂ ಮೀಟರ್ದು, ಇವೆಲ್ಲ ಪಾಸಿಟಿವ್ ವೈರು. ಈಗ ನಂತರ ರೆಗ್ಯುಲೇಟರ್ ವೈರ್ ಜಾಯಿನ್ ಮಾಡ್ತಾಯಿದ್ದೀವಿ. ಈಗ ಸ್ವಿಚ್ ಇದು ಸಾಕೆಟ್ ತೊಗೊಂಡು ಇಟ್ಕೊಂಡಿದೆ, ಸಾಕೆಟ್ ಜಾಯಿನ್ ಮಾಡೋಣ. ನೋಡಿ, ಸ್ವಿಚ್ದು ಯಾವ ವೈರ್ನು ಜಾಯಿಂಟ್ ಮಾಡೋಂಗಿಲ್ಲ ನಾವು. ಟೋಟಲು ಪಾಸಿಟಿವ್ ವೈರು 5 ಏನೋ ಹಾಕ್ಬೇಕಾಗ್ತದೆ. 5 ಟರ್ಮಿನಲ್ ಬರ್ತದೆ ಪಾಸಿಟಿವ್ ವೈರ್ ಜಾಯಿಂಟ್ ಮಾಡೋದ್ರಲ್ಲಿ. ಮೋಟ್ರದೊಂದು, ಬ್ಯಾಟ್ರಿದೊಂದು ಹಾಗೂ ಮೀಟ್ರದೊಂದು, ರೆಗ್ಯುಲೇಟ್ರದೊಂದು ಹಾಗೂ ಸಾಕೆಟ್ದೊಂದು, ಎಲ್ಲ ರೆಡ್ ಕಲರ್ ವೈರ್ನ ಒಂದು ಜಾಯಿಂಟ್ ಮಾಡಬೇಕಾಗತ್ತೆ. ಪಾಸಿಟಿವ್ ವೈರನ್ನು ಜಾಯಿಂಟ್ ಮಾಡಾದ್ಮೇಲೆ ಅದಕ್ಕೆ ವೈರ್ದು ಕ್ಯಾಪ್ ಬರುತ್ತೆ. ಆ ಕ್ಯಾಪ್ನ ನಾವು ಸೇರಿಸ್ಬೇಕಾಗತ್ತೆ. ನೋಡಿ, ಬ್ಲೂ ಕಲರ್ ಸೇರಿಸಿದ್ರೆ ಅದೇ ಕ್ಯಾಪು. ಈಗ ನಾವು ನ್ಯೂಟ್ರಲ್ ವೈರ್ ಕನೆಕ್ಷನ್ ಮಾಡೋಣ. ನೋಡಿ, ಇದಕ್ಕೆ ನ್ಯೂಟ್ರಲ್ ವೈರ್ಗೆ ಬ್ಯಾಟ್ರಿದು ನ್ಯೂಟ್ರಲ್ ಸೇರಿಸಬೇಕು, ಹಾಗೂ ರೆಗ್ಯುಲೇಟರ್ ನ್ಯೂಟ್ರಲ್ ಸೇರಿಸಬೇಕು, ಹಾಗೂ ಸಾಕೆಟ್ ನ್ಯೂಟ್ರಲ್ ಸೇರಿಸಬೇಕು, ಹಾಗೂ 1 ಟರ್ಮಿನಲ್ ಹಾಕ್ತಿ ಸ್ವಿಚ್ಚು. ಟೋಟಲ್ 4 ವೈರ್ ಬರುತ್ತೆ. 4 ವೈರ್ನ ಜಾಯಿಂಟ್ ಮಾಡಬೇಕಾಗುತ್ತೆ. ನೋಡಿ, ಈಗ ರೆಗ್ಯುಲೇಟರ್ ಜೊತೆಗೆ ಬ್ಯಾಟ್ರಿದು ನ್ಯೂಟ್ರಲ್ ಕನೆಕ್ಷನ್ ಮಾಡ್ತಿದ್ವಿ. ನಂತರ ಸಾಕೆಟ್ ನ್ಯೂಟ್ರಲ್ ಕನೆಕ್ಷನ್ ಮಾಡ್ತಿದ್ದೀವಿ. ನೋಡಿ, 3 ಆಗಿದೆ. ಇನ್ನು ಸ್ವಿಚ್ದೊಂದು ಕೊಡಬೇಕು. ಸ್ವಿಚ್ದು ಎಲ್ಲ ವೈರ್ನ ಕನೆಕ್ಟ್ ಮಾಡ್ತಾಯಿದ್ವಿ. ಟೋಟಲ್ 4 ಟರ್ಮಿನಲ್ನ ಇದಕ್ಕೆ ಜಾಯಿಂಟ್ ಮಾಡಬೇಕಾಗುತ್ತೆ. ನೋಡಿ, ಅದಕ್ಕೂ ವೈರ್ ಕ್ಯಾಪ್ ಹಾಕ್ತಾಯಿದ್ದೀವಿ. ನೋಡಿ, ವೈರ್ ಕ್ಯಾಪ್ ಹಾಕೋ ಉದ್ದೇಶ ಒಂದೊಂದು ವೈರು ಒಂದು ಜಾಯಿಂಟ್ ಇನ್ನೊಂದು ಜಾಯಿಂಟ್ಗೆ ಟಚ್ ಆಗಿ ಏನು ಸರ್ಕ್ಯೂಟು ಡ್ಯಾಮೇಜ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ವೈರ್ ಕ್ಯಾಪ್ ಹಾಕೋದು. ಟೇಪ್ ಹೊಡೆದ್ರೂ ನಡೆಯುತ್ತೆ. ಆಯಿತು, ಎರಡು ಜಾಯಿಂಟ್ ಆಯಿತು. ಇನ್ನೊಂದು ಜಾಯಿಂಟ್ ಹಾಕ್ತಾರೆ. ಈ ಸ್ಪ್ರೇಯರ್ ವೈರಿಂಗ್ ಮುಗೀತದೆ. ನೋಡ್ಕೊಳ್ಳಿ ಅದು ಕನೆಕ್ಷನ್ ಕೊಟ್ಟಿದ್ದೀನಿ ಅಂತ. ಸ್ವಿಚ್ದು 1 ಟರ್ಮಿನಲ್ಲು ಹಾಗೂ ರೆಗ್ಯುಲೇಟರ್ದು ನ್ಯೂಟ್ರಲ್ಲು, ಸಾಕೆಟ್ದು ನ್ಯೂಟ್ರಲ್ಲು ಹಾಗೂ ಬ್ಯಾಟ್ರಿ ನ್ಯೂಟ್ರಲ್ಲು, ಟೋಟಲ್ 4 ವೈರ್ನ ಜಾಯಿಂಟ್ ಮಾಡಬೇಕು. ಈಗ 3ನೇ ಜಾಯಿಂಟು ನೋಡಿ, ಮೋಟ್ರದು ನ್ಯೂಟ್ರಲ್ ವೈರ್ ತಗೋತಾ ಇದ್ದೀನಿ. ಆ್ಯಂಡ್ 12 ಆಫ್ ದಿ ಸ್ವಿಚ್ದು.
ಇದ್ರ ಜೊತೆಗೆ ಮೀಟ್ರದ್ದಿದೆ, ಮೀಟ್ರದ್ದು ನ್ಯೂಟ್ರಲ್ ಕೊಡಬೇಕು. ಅದ್ರ ಜೊತೆಗೆ ರೆಗ್ಯುಲೇಟ್ರದ್ದು ಎಕ್ಸ್ಟ್ರಾ ವೈರ್ ಇರ್ತದಲ್ಲ ಅದು ಕೊಡಬೇಕಾಗತ್ತೆ. ನೋಡಿ ಈಗ ಮೀಟ್ರದ್ದು ಕೊಡ್ತಾರೆ, ರೆಗ್ಯುಲೇಟ್ರ್ ಆಲ್ರೆಡಿ ಕೊಟ್ಟಾಗಿದೆ. ಈಗ ಮೀಟ್ರದ್ದು ಎಕ್ಸ್ಟ್ರಾ ಇದು ಮೀಟ್ರದ್ದು ನ್ಯೂಟ್ರಲ್ ವೈರ್ ಕನೆಕ್ಷನ್ ಕೊಡ್ತಾಯಿದ್ವಿ. ಟೋಟಲ್ ಇದು 4 ಜಾಯಿಂಟ್ ಆಗುತ್ತೆ. ನೋಡಿ ಇದಕ್ಕೂ ಕೂಡ ವೈರ್ ಕ್ಯಾಪ್ ಹಾಕಬೇಕಾಗುತ್ತೆ. ನೋಡಿ ಮೋಟ್ರದ್ದು ಒಂದು ನ್ಯೂಟ್ರಲ್ ಬಂದಿದೆ, ಹಾಗೂ ಮೀಟ್ರದ್ದು ಒಂದು ನ್ಯೂಟ್ರಲ್ ಬಂದಿದೆ, ಹಾಗೂ ಸ್ವಿಚ್ದು ಒಂದು ಬಂದಿದೆ. ಆಮೇಲೆ ರೆಗ್ಯುಲೇಟ್ರಲ್ಲಿ ಎಕ್ಸ್ಟ್ರಾ ವೈರ್ ಇರ್ತದಲ್ಲ ಬ್ಲೂ, ಆ ಜಾಯಿಂಟ್ ಹಾಕಿದ್ದೀವಿ ನಾವು ಆ ವೈರ್ದು. ಟೋಟಲ್ 4 ಟರ್ಮಿನಲ್ ಬರುತ್ತೆ. 2ಕ್ಕೆ 4 ಟರ್ಮಿನಲ್ಲು, 1ಕ್ಕೆ ಮಾತ್ರ 5 ಟರ್ಮಿನಲ್. 5 ಟರ್ಮಿನಲ್ ಬರೋದು ಪಾಸಿಟಿವ್ ವೈರು. ನೋಡಿ ಈಗ ಚೆಕ್ ಮಾಡೋಕ್ಕೆ ಬ್ಯಾಟ್ರಿ ಕೊಡ್ತಾಯಿದ್ದೀನಿ. ನೋಡಿ ಕೊಟ್ಟಿದ ತಕ್ಷಣ ಆನ್ ಆಯಿತು, ಯಾಕೆಂದರೆ ಸ್ವಿಚ್ಚು ಆನ್ ಆಗಿತ್ತು ಮುಂಚೆಗಿಲ್ಲ, ಅದಕ್ಕೆ ಮೋಟ್ರ್ ಆನ್ ಆಗಿದೆ. ನೋಡಿ ಸ್ವಿಚ್ಚು ಆನ್ ಮಾಡಿದ್ರೆ ಮೋಟ್ರು ಆಫ್ ಆಗ್ತಿದೆ. ಚೆಕ್ ಮಾಡಿ, ಕೇಳಿಸ್ಕೊಳ್ಳಿ ಸೌಂಡನ್ನು. ಈಗ ನೋಡಿ ಫಿಟ್ಟಿಂಗ್ ಆಗ್ತದೆ. ಈಗ ವೈರಿಂಗ್ ಸಕ್ಸಸ್ ಆಗಿದೆ. ಅದರಿಂದ ಕ್ಯಾಪ್ ಹಾಕ್ಬಿಟ್ಟು ನೋಡಿ 5-6 ಸ್ಕ್ರೂ ಇರ್ತದೆ, ಸ್ಕ್ರೂ ಟೈಟ್ ಮಾಡಬೇಕಾಗುತ್ತೆ. ಈಗ ಬ್ಯಾಟ್ರಿದು ಕ್ಯಾಪ್ನು ಸೇರಿಸಾಯಿತು. ನೋಡಿ ಸ್ಟಾರ್ಟ್ ಮಾಡಿ ನೋಡ್ತೀವಿ. ನೋಡಿ ರೆಗ್ಯುಲೇಟರ್ನ ತಿರುಗಿಸ್ತಾ ಇದೀವಿ. ಈಗ ಕೇಳಿಸ್ಕೊಂಡ್ರೆ ಸೌಂಡು. ಮೋಟ್ರು ವೈರಿಂಗ್ ಸಕ್ಸಸ್ ಆಗಿದೆ. ಈ ರೀತಿ ನಾವು ವೈರಿಂಗ್ ಮಾಡಬೇಕಾಗತ್ತೆ.